ಹೊಸ ಕಾನೂನೇನೋ ತರ್ತಾರಂತೆ ಆರಕ್ಷಕ್ ಅವರು ನಿಮ್ಮ ಸರ್ಕಾರ ಬಂದರೆ ದಸರಾ ಉದ್ಘಾಟನೆಗೇನೆ. ಹೇಗಿರಲಿದೆ ಕಾನೂನು, ಅದರ ರೂಪುರೇಷೆಗಳೇನು, ಅದರ ಕಾರ್ಯವ್ಯಾಪ್ತಿ ಏನು, ಒಬ್ಬ ವ್ಯಕ್ತಿ ಇದಕ್ಕೆ ಅರ್ಹನೋ ಅಲ್ಲವೋ ಅನ್ನೋದನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ, ಓನ್ಲಿ ಧರ್ಮಾಧಾರಿತವಾಗಿಯೋ ಅಥವಾ ಹೇಗಿರಲಿದೆ ಅನ್ನೋ ಕ್ಯೂರಿಯಾಸಿಟಿ ನನಗಿದೆ ಅಪ್ಪ. ಸೊ ಏನದು ಕಾನೂನು ಅವ್ರು ಹೇಳ್ತಿರೋದು? ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಅದು ಚರ್ಚೆ ಆಗಿದೆಯಾ ಕಾನೂನು ಬಗ್ಗೆ? 2028ರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುತ್ತೆ. ಆ ಕಾನೂನು ಮಾಡಿ ರಾಜ್ಯದ ಜನತೆಗೆ ಎಲ್ರಿಗೂ ಸರ್ವಸಮ್ಮತವಾದಂತ. ಶ್ರೀನಿವಾಸ್ ಸರ್, ಐ ಡೋಂಟ್ ನೋ, ಬಿಜೆಪಿಯಲ್ಲಂತೂ ಅದು ಸಾಧ್ಯ ಇಲ್ಲ. ಬೇರೆ ಜಾತ್ಯತೀತ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಒಂದು ವೇಳೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಂತ ಒತ್ತಡಗಳ ಮಧ್ಯೆ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿಯಾಗಿ ನಿಮ್ಮ ಸರ್ಕಾರ ಬರಲ್ಲ ಅಂತ ಹೇಳಿಲ್ಲ, ನಿಮ್ಮ ಸರ್ಕಾರದಲ್ಲಿ ಮುಸಲ್ಮಾನ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಡೌಟ್ ಅಂತ ಹೇಳಿದ್ದು. ಅಲ್ಲ ಬೇಡ, ಹೈಪೋಥೆಟಿಕಲ್ ಅಲ್ಲ, ಹೈಪೋಥೆಟಿಕಲ್. ಈಗ ಒಬ್ಬ ಮುಸಲ್ಮಾನ ವ್ಯಕ್ತಿ ಮುಖ್ಯಮಂತ್ರಿ ಆದ್ರು ಅಂತ ಇಟ್ಕೊಳ್ಳಿ, ಹಾಗಾದ್ರೆ ಅವ್ರನ್ನ ಮೈಸೂರಿಗೆ ಕಾಲಿಡಕ್ಕೂ ಬಿಡಲ್ಲ ನೀವು. ಮೇಡಮ್ ಒಂದೇ ಒಂದು ನಿಮಿಷ, ತಾವು ಅಲ್ಲ ಕಾನೂನು ನೀವಂದ್ರಲ್ಲ ಕಾನೂನು, ಅದಕ್ಕಂದೆ ನಾಳೆ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಆದ್ರೆ ನೀವು ಮೈಸೂರು ದಸರಾ ಟೈಮಲ್ಲಿ ಮೈಸೂರು ಒಳಗೆ ಮಂಡ್ಯದಿಂದ ಈ ಕಡೆನೇ ಓಡಿಸ್ಬಿಡ್ತೀರಿ ಎಲ್ಲಿ ಮುಖ್ಯಮಂತ್ರಿನ. ಆತರ ಕಾನೂನು ಏನಾದ್ರೂ ಇರುತ್ತಾ ಅಂತ ಮೇಡಮ್ ಅವ್ರದ್ದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ರಿ ನೀವು. ಅವ್ರ ಅರ್ಶಿನ ಕುಂಕುಮ ಮಾತಾಡಿದ್ರು, ಅವ್ರು ಹೇಳಿದ್ದು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ನಾನು ಹೇಳ್ತೀನಿ, ಅವರು ಅಲ್ಪಸಂಖ್ಯಾತರ ಮತ್ತೆ ದಲಿತರ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದ್ರು ಅಂತ ಹೇಳ್ತಾ ಇದ್ರು ಮೇಡಮ್. ಈಗ ನಮ್ಮ ಭರತ್ ಶೆಟ್ಟರು ಅರಿಶಿನ ಕುಂಕುಮ ಇಟ್ಕೊಂಡು ಬರಲಿ ಅಂತ ಹೇಳಿದ್ರು, ಅದು ಅವ್ರ ಬೈಕೆ ಅಥವಾ ರಾಜ್ಯ ಜನತೆ ಬೈಕೆ, ಅವ್ರ ಸ್ಟ್ಯಾಂಡ್ ಅದು ಬರಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಬಾನು ಮುಷ್ತಾಕ್ ಮೇಡಮ್ ಅವ್ರನ್ನು ಸೇರಿ ಇಸ್ಲಾಮಲ್ಲಿ ಮಹಿಳೆಯರು ಮಸೀದಿಗೆ ಪ್ರಾರ್ಥನೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲ, ಇದ್ರ ಬಗ್ಗೆ ಯಾವ್ದಾದ್ರು ಧ್ವನಿ ಎತ್ತಿದಾರಾ? ಒಂದ್ ನಿಮಿಷ ಧ್ವನಿ ಎತ್ತಿದಾರಾ? ಒಂದ್ ನಿಮಿಷ ನೀವು ಇದಕ್ಕೆ ರಿಲೇಟ್ ಆಗ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ರಾಜ್ಯದ ಹಲವಾರು ದೇವಸ್ಥಾನಗಳಲ್ಲಿ ಈಗಲೂ ದಲಿತರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ, ಅವಕಾಶ ಇಲ್ಲ. ಪೂರ್ತಿ ಮುಗಿಸ್ಲಿಲ್ಲ ಮೇಡಮ್. ಸೊ ನಮ್ಮಲ್ಲಿರುವಂತಹ ಜಾತಿ ವ್ಯವಸ್ಥೆ ಸರ್, ನಮ್ಮಲ್ಲಿರುವಂತಹ ಭೇದ ಭಾವ, ಕೀಳರಿಮೆ, ಅನ್ಟಚಬಿಲಿಟಿ ಇದೆ. ನಾನಿಲ್ಲ ಅಂತ ನಾನು ಹೇಳಲಿಲ್ಲ, ನಾನು ಅನುಭವಿಸಿದ್ದೀನಿ ಅದನ್ನ. ನಾನು ಹೇಳೋದು ಪೂರ್ತಿ ಕೇಳಿಸ್ಕೊಳ್ಳಿ. ಲಕ್ಷಾಂತರ ದೇವಸ್ಥಾನಗಳಲ್ಲಿ ಅವರು ಹೋಗ್ತಾ ಇದ್ದಾರೆ, ಎಲ್ಲರೂ ಹೋಗ್ತಾರೆ. ಲಕ್ಷಾಂತರ ಮಸೀದಿಗಳಲ್ಲಿ ಒಂದು ಮಸೀದಿಗೆ ಮಹಿಳೆಯರು ಹೋಗಿ ಇಬಾದತ್ ಅಂದ್ರೆ ಪ್ರಾರ್ಥನೆ ಸಲ್ಲಿಸುವಂತ ಅವಕಾಶ ಇಲ್ಲಿದೆ. ಯಾರು ಹೋಗಿದ್ದಾರೆ? ಇದ್ರ ವಿರುದ್ಧ ಬಾನು ಮುಷ್ತಾಕ್ ಅವರು ಅದೇ ಕಾರ್ಯಕ್ರಮದಲ್ಲಿ ಮಾತಾಡಿದ್ರ ಅಥವಾ ಅವರ ನಿಲುವೇನು ಅದ್ರ ಬಗ್ಗೆ ಈ ತಾನೇ ಪಕ್ಕದಲ್ಲಿರೋ ಭರತ್ ಶೆಟ್ಟಿ ಅವರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು. ಯಾಕೆಂದ್ರೆ ಮುಸಲ್ಮಾನರಲ್ಲಿರುವಂತಹ ಮಹಿಳಾ ವಿರೋಧಿ ಕಟ್ಟುಪಾಡುಗಳನ್ನ ಮತ್ತು ಒಬ್ಬ ಹಿಜಾಬ್ ಧಿಕ್ಕರಿಸ್ತಾಳೆ ಒಬ್ಬ ಮಹಿಳೆ, ಬುರ್ಕಾ ಧಿಕ್ಕರಿಸ್ತಾಳೆ ಅಂದ್ರೆ ಅದಕ್ಕಿಂತ ಇರಾನ್ ಅಲ್ಲಿ, ಇರಾಕ್ ಅಲ್ಲಿ, ಟರ್ಕಿಯಲ್ಲಿ, ಇರಾನ್, ಇರಾಕ್, ಸೌದಿ ಅಲ್ಲಿ ಹುಟ್ಟಿದ ಕಡೆಯಿಂದ ಇರಲ್ಲ ಬುರ್ಕಾ ಹಾಕೊಳ್ಳಿಲ್ಲ, ಹಿಜಾಬ್ ಇಲ್ಲ. ನಾನು ಹೇಳ್ತೀನಿ ಟರ್ಕಿನಲ್ಲಿ ಇಲ್ಲ. ಕಾನೂನು ಇರ್ಲಿ ಮೇಡಮ್. ಯಾಕೆ ಹೇಳಿಲ್ಲ ಬಾನು ಮುಷ್ತಾಕ್ ಅವರು ಧ್ವನಿ ಯಾಕೆತ್ತಲ್ಲ? ಯಾಕೆತ್ತಲಿಲ್ಲ? ಅದೇ ಕಾರ್ಯಕ್ರಮದಲ್ಲಿ ಯಾಕೆತ್ತಿಲ್ಲ? ಯಾಕೆ ದೇವಸ್ಥಾನ ಅವ್ರು ಟಾರ್ಗೆಟ್ ಆಯ್ತು? ಯಾಕೆ ದೇವಸ್ಥಾನ ಟಾರ್ಗೆಟ್ ಆಯ್ತು? ಕನ್ನಡ ಬಾವುಟನ ಟಾರ್ಗೆಟ್ ಆಯ್ತು, ಕನ್ನಡ ಭಾಷೆನ ಟಾರ್ಗೆಟ್ ಆಯ್ತು. ಯಾಕೆ ಬುರ್ಕಾ ಬೇರೆಯವ್ರ ಮೇಡಮ್ ಮಿಕ್ಸ್ ಇಲ್ಲ. ಇದು ಅವರ ಇದೆ, ಅವರ ವೈಚಾರಿಕ ಹಿನ್ನೆಲೆ ಈ ರೀತಿ ಇರೋದ್ರಿಂದ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅವ್ರು ಹೇಳಿ ಅರಿಶಿನ ಕುಂಕುಮವನ್ನ ಇದು ನೋಡಿ ಅದ್ರ ಬಗ್ಗೆ ಕ್ಲಾರಿಟಿ ಮಾತಾಡ್ತಾ ಇದೀವಿ ನಾವು. ಆಲ್ ರೈಟ್, ಅರಿಶಿನ ಕುಂಕುಮ ಬಗ್ಗೆ ಅರಿಶಿನ ಕುಂಕುಮವನ್ನ ನಮ್ಮ ರಾಜ್ಯದ ಬಾವುಟವಾಗಿ ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋದು ತಮ್ಗೆ ಯಾರಿಗಾದ್ರೂ ಗೊತ್ತಾ? ಹೆಣ್ಣುಮಕ್ಕಳ ಗೌರವ ಗೊತ್ತಾ? ಬರೀ ಹೆಣ್ಮಕ್ಳು ಅಷ್ಟೇನಾ ಕನ್ನಡದ ಬಾವುಟ ಅಂದ್ರೆ ನೀವು ಅದ್ರಲ್ಲಿ ಇಲ್ವಾ? ಹಾಗಾದ್ರೆ ನಿಮ್ಮ ಒಂದು ಭಾವನೆಗಳಿಗೆ, ಗಂಡ್ಮಕ್ಳ ಭಾವನೆಗೆ ಕನ್ನಡದ ಬಾವುಟದಲ್ಲಿ ಬೆಲೆ ಇಲ್ವಾ? ಕನ್ನಡದ ಬಾವುಟದಲ್ಲಿ ಅರಿಶಿನ ಕುಂಕುಮ, ಹಳದಿ ಬಣ್ಣ ಸ್ವಾಭಿಮಾನ, ಶಾಂತಿ ಮತ್ತು ರಕ್ಷಣೆ ಸೇರಿದಂತೆ ಅರಿಶಿನವನ್ನ ಪ್ರತಿಪಾದಿಸುತ್ತೆ. ಕುಂಕುಮ ಕೆಂಪು ಬಣ್ಣ, ಕುಂಕುಮ ಧೈರ್ಯ ಮತ್ತು ಹೆಣ್ಣಿನ ಕುಂಕುಮವನ್ನು ಪ್ರತಿಪಾದಿಸುತ್ತದೆ. ಅರಿಶಿನ ಕುಂಕುಮ ಎಂದ ಮಾತ್ರಕ್ಕೆ ಅದು ಬರೀ ಹೆಣ್ಣಿಗೆ ಸೀಮಿತ ಅಷ್ಟೇ ಎಂದು ಭಾವಿಸಬೇಕಾಗಿಲ್ಲ. ಇದನ್ನ ದಯವಿಟ್ಟು ಕಾರ್ಯಕ್ರಮ ಆದ್ಮೇಲೆ ಕಟ್ ಮಾಡಿ ಬಾನು ಮುಷ್ತಾಕ್ ಮೇಡಮ್ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಡಿ. ಅರ್ಥ ಮಾಡ್ಕೊಂಡ್ರೆ ಅವ್ರು ಸಾಕು. ಹೆಣ್ಮಕ್ಳಿಗೆ ಅಂತ ಹಿಂದೂ ಧರ್ಮ ಒಂದ್ ನಿಮಿಷ ಅಲ್ಲ ಸರ್, ನೀವು ಯಾಕೆ ನೀವೊಬ್ಬ
ಬೇರೆ ಧರ್ಮದ ವ್ಯಕ್ತಿಯನ್ನ ನೀವು ಅರ್ಶನ ಆಯ್ತು. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಭರತ್ ಶೆಟ್ಟಿ ಅವರೇ, ಅರಿಶಿನ ಕುಂಕುಮದ ಗೊಂದಲ ಇತ್ತು, ಈಗ ಸ್ಪಷ್ಟತೆ ಕೊಟ್ರಿ, ಅದಕ್ಕೆ ಅರಿವು ಆಗಿದೆ. ಈ ದೇಶದ ಸಂವಿಧಾನ ಮೊದಲು, ಹಿಂದೂ ಧರ್ಮ ಮೊದಲು? ನನಗೆ ಸಂವಿಧಾನ ಮೊದಲು. ಅವ್ರು ಕೇಳಿ ಮೊದಲು ಅಂತ ದೇಶ ಮೊದಲು ಅಂತೀವಿ. ಸಾದಿಕ್ ಪಾಷಾ ಅವರೇ, ನೀವು ಕಾನೂನಿನ ಬಗ್ಗೆ ಒಂದಿಷ್ಟು ಏನು ಹೇಳಲೇ ಇಲ್ಲಪ್ಪ. ಅಶೋಕ್ ಅವ್ರು ತರ್ತಾ ಇರೋ ಸರ್ಕಾರ ಬರ್ಲಿ ಮೇಡಮ್, ಕೂಸುಟ್ಟೋಗ್ ಮೊದಲ ಕುಲ ತರ್ತೀವಿ, ಏನ್ ತರ್ತೀವಿ ಅಂತ ಅವರೇ ನಾವೇನ್ ಮಾಡಿಲ್ಲಪ್ಪ, ಅವರೇ ಒಲಿತಾ ಇರೋದು. ಸರ್ಕಾರ ಬರ್ಲಿ, ಏನ್ ಮಾಡ್ತಾರೆ ಅಂತ ತೋರಿಸ್ತೀವಿ. ನಾಗೇಂದ್ರ ಬಾಬು ಸರ್, ಇಲ್ಲ ಒಂದ್ ನಿಮಿಷ, ಅದು ಬಾನು ಮುಸ್ತಾಕ್ ಅವರಿಗೆ ತಲುಪಲಿ, ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿವಳಿಕೆ ಬಂದ್ಬಿಟ್ಟಿದೆ. ಖಂಡಿತ ಅವ್ರ ಸ್ಪಷ್ಟನೆ ಕೊಡ್ಲಿ ನಾಳೆ ಬೆಳಗ್ಗೆ. ಈಗ ನಾಗೇಂದ್ರ ಬಾಬು ಸರ್, ಈಗ ಬಹಳಷ್ಟು ಪ್ರಯತ್ನಗಳು ಆಗೋಗಿದೆ. ಯಾಕಂದರೆ BJP ಮಾಡ್ತಾ ಇದೆ ಅಂತಂದರೆ ಅದರಲ್ಲಿ ನೀವು ಭಾಗಿನೇ. ಯಾಕಂದ್ರೆ ನಿಮ್ಮ ಮೈತ್ರಿ ಇರೋದ್ರಿಂದ ನಿಮ್ದೊಂದು ನಿಲುವು ಅವ್ರದ್ದೊಂದು ನಿಲುವು ಆಗಲಿಕ್ಕೆ ಸಾಧ್ಯ ಇಲ್ಲ. ತಡಿಬೇಕಾದ ಪ್ರಯತ್ನಗಳೆಲ್ಲ ಆಯ್ತು, ಈಗ ನ್ಯಾಯಾಲಯಕ್ಕೂ ಹೋಗಿ ಬಂತು. ಈಗ ಅವ್ರನ್ನ ತಡೆಯೋರು ಯಾರಿಲ್ಲ, ಅವ್ರು ಮಾಡ್ತಾರೆ. ಏನು ಮಾಡ್ತೀರಿ ನೋಡಿ, ನಾನು ಆಗಲೇ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆಕೆ ಬರೋದರಲ್ಲಿ ನಮಗೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ, ಅವ್ರು ಬರಲಿ ಮಾಡಲಿ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದೀವಿ. ಕೆಲವು ಅವರ ಹೇಳಿಕೆಗಳು, ನಾನು ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಅವರೇ ಹೇಳಿದ್ದಾರೆ ಸರ್, ಚಾಮುಂಡೇಶ್ವರಿ ತಾವಿ ನನ್ನನ್ನು ಕರೆದಿದ್ದಾಳೆ ಅಂತ ಅಂದ್ರೆ ಸುಮ್ಮನೆ ಬರುತ್ತಾ ಆ ಪದಗಳು? ಒಂದು ನಿಮಿಷ ಆಯ್ತು, ಸಂತೋಷ್ ಬನ್ನಿ ಅಂತ ಹೇಳ್ತಿದ್ದೀವಲ್ಲ, ನಾವು ಬರಬೇಡಿ ಅಂತ ಎಲ್ಲ ಹೇಳಿದ್ರೆ ನಾವು ಇರೋದಂತ ಹೇಳ್ತಿರ್ತಕ್ಕಂಥದ್ದು. ಅವ್ರಿಗೆ ಯಾಕೆ ಇಷ್ಟೊಂದು ಇದರಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್? ಅವರು ಇಡೀ ಸರ್, ಯಾರಾದ್ರೂ ಹೇಳಿದ್ರ ವೇದಿಕೆಯಲ್ಲಿ? ಅಲ್ಲ, ಈ ವೇದಿಕೆಯಲ್ಲಿ ಯಾರಾದ್ರೂ ಹೇಳಿದಾರ ಮೇಡಮ್? ಒಂದು ಮಾತು, ಅದಕ್ಕಿಂತ ಒಂದು ಮಾತು ಸ್ಪಷ್ಟನೆ ಕೊಡಬೇಕಾಗತ್ತೆ. ಶ್ರೀಮಾನ್ ದೇವೇಗೌಡರ ನಿಲುವು, ಅದೇ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಯಾವುದೇ ಒಂದು ಸರ್ಕಾರಗಳು ಕೂಡ ಕೊಟ್ಟಿಲ್ಲ. ಒಂದು ಮಾತು ಹೇಳ್ತಾ ಇದ್ದೀನಿ,